ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈಗ ಹ್ಯಾಪನಿಂಗ್ ಸಬ್ಜೆಕ್ಟ್ ಯಾವುದು ಈ ದೇಶದಲ್ಲಿ ಅಥವಾ ವಿದೇಶದಲ್ಲಿ? ರಿಡಂಡನ್ಸಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎಲ್ಲ ನೌಕರಿಗಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಿತ್ಕೋತಾ ಇದೆ. ನಮ್ಮ ಯುವ ಪೀಳಿಗೆ ನಿರುದ್ಯೋಗಿ ಆಗ್ತಾ ಇದೆ. 1000 ಜನ ಕೆಲಸ ಮಾಡುವಲ್ಲಿ 10 ಜನ ಸಾಕು, ಉಳಿದವರೆಲ್ಲ ಮನೆಗೆ ಹೋಗ್ತಾರೆ. ಮುಂದೆ ಭಾಳ ಕಷ್ಟಕರ ದಿನಗಳು ಬರಲಿದ್ದಾವೆ. ಇದು ಸದ್ಯಕ್ಕೆ ಎಲ್ಲ ಕಡೆ ಇರುವಂಥ ಅತಿ ದೊಡ್ಡದಾದಂಥ ಪ್ರೊಪಗ್ಯಾಂಡಾ ನರೇಟಿವ್. ನಾನು ಯಾಕೆ ಇದಕ್ಕೆ ಪ್ರೊಪಗ್ಯಾಂಡಾ ಅಂದೆ, ನಾನು ಯಾಕೆ ಇದಕ್ಕೆ ನರೇಟಿವ್ ಅಂದೆ? ಏಕೆಂದರೆ ಜಗತ್ತಿನಲ್ಲಿ ಯಾವುದೇ ಹೊಸದಾಗಿ ಬಂದರೂ ಕೂಡ ನಾವು ಬೇಗ ಅದನ್ನು ಸ್ವೀಕರಿಸುವ ಮನಸ್ಥಿತಿಯಲ್ಲಿರೋದಿಲ್ಲ ಮತ್ತು ನಾವು ಎಲ್ಲವನ್ನೂ ಋಣಾತ್ಮಕ ಚಿಂತನೆಯಲ್ಲೇ ನೋಡ್ತೀವಿ. Y2K ಅಂತ ಬಂತು 2000 ಇಸ್ವಿದಲ್ಲಿ. ಎಲ್ಲ ಕಂಪ್ಯೂಟರ್ಗಳು ಕ್ರ್ಯಾಶ್ ಆಗಿಬಿಡ್ತವೆ, ಜಗತ್ತಿನಲ್ಲಿ ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ, ಇಡೀ ಕಂಪ್ಯೂಟರ್ ಇಂಡಸ್ಟ್ರಿ ಹೊರಟು ಹೋಗ್ಬಿಡುತ್ತೆ, ತಂತ್ರಜ್ಞಾನ ಉಳಿಯೋದಿಲ್ಲ, ಅದಕ್ಕಾಗಿ ಸೊಲ್ಯೂಷನ್ ಹುಡುಕಬೇಕಾಗಿದೆ ಅಂತ ಭಾಳ ದೊಡ್ಡ ಮಟ್ಟದಲ್ಲಿ 1995ರಿಂದನೇ ದೊಡ್ಡದಾದಂಥ ಚರ್ಚೆ ನಡಿ. 2026ರಲ್ಲಿ ಇದ್ದೀವಿ. ಏನಾದರೂ ವ್ಯತ್ಯಾಸ ಆಗಿದೆಯಾ? ಎಲ್ಲದಕ್ಕೂ ಪರಿಹಾರ ಇರುತ್ತೆ, ಎಲ್ಲದಕ್ಕೂ ದಾರಿಗಳಿರ್ತವೆ. ಈಗ ಬಂದಿರುವಂಥ ಅತಿ ದೊಡ್ಡ ದಾಳಿ ಏನಪ್ಪ ಅಂತಂದರೆ, ಮೊದಲನೇದಾಗಿ ಅಮೆರಿಕೆಯಲ್ಲಿ ವೀಸಾ ಸಿಗ್ತಾ ಇಲ್ಲ, ಹುಡುಗಿಯರನ್ನು ಮದುವೆ ಮಾಡಿಕೊಡ್ಲಿಕ್ಕೆ ರೆಡಿ ಇಲ್ಲ, H1B ವೀಸಾ 3 ವರ್ಷ ಆದಮೇಲೆ ರದ್ದಾಗಿಬಿಡುತ್ತೆ, ಹೊಸದಾಗಿ ಲಾಟ್ರಿ ಸಿಸ್ಟಮ್ ಇರೋದಿಲ್ಲ, ಗ್ರೀನ್ ಕಾರ್ಡ್ಗೆ ಭಾರತಕ್ಕೆ ಹೋಗಿ ಅಲ್ಲಿಂದ ಅಪ್ಲೈ ಮಾಡಬೇಕು. ಈ ರೀತಿ ತರಹೇವಾರಿ ಚರ್ಚೆಗಳು ನಡೀತಾ ಇದ್ದಾವೆ. ಆಮೇಲೆ ಭಾರತದಲ್ಲಿರುವಂಥ ಟೆಕ್ಯೂಸ್ಗಳೆಲ್ಲ ಎಲ್ಲಿ ನೌಕರಿ ಹೋಗಿಬಿಡುತ್ತೋ ಅನ್ನುವಂಥ ಭಯದಲ್ಲಿ ನರಳುತ್ತಾ ಇದ್ದಾರೆ, ಆತಂಕದಲ್ಲಿ ಇದ್ದಾರೆ. ಹಾಗಾದ್ರೆ ವಾಟ್ ಈಸ್ ಮೈ ಟೇಕ್? ನನ್ನ ಅಭಿಪ್ರಾಯ ಏನು? ಮೊದಲನೇದಾಗಿ ಭಾಳ ಹಿಂದೆ ಹೋಗ್ಬೇಕು. ಏನು ಮುಂಚೆ ಇದ್ದಂಥ ಊರಿನ ಕಲ್ಪನೆಯನ್ನು ಆಲೋಚನೆ ಮಾಡಿ, ಅಥವಾ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರನ್ನು ಕೇಳಿ. ಒಂದು ಊರು, ಆ ಊರಿನಲ್ಲಿ ಒಂದು ಸಮಾಜ, ಆ ಸಮಾಜಕ್ಕೆ ಏನೇನು ಬೇಕೋ ಆ ತಂತ್ರಜ್ಞಾನ ಆ ಊರಲ್ಲಿ ಇರ್ತಿತ್ತು, ಅಥವಾ ಆ ಕರ್ಮಿಗಳು, ಕುಶಲಕರ್ಮಿಗಳು ಇರ್ತಿತ್ತು. ನಮಗೆ ಮನೆಗೆ ಮಡಕೆ ಬೇಕು, ಮಡಕೆ ಮಾಡುವ ಕುಂಬಾರ ಇರ್ತಿದ್ದ. ನಮಗೆ ಕಬ್ಬಣದ್ದು ಸಲಿಕೆ, ಗುದ್ಲಿ, ಪಿಕಾಸಿ, ಅಗ್ರಿಕಲ್ಚರ್ ಮಾಡಲಿಕ್ಕೆ ಬೇಕಾಗುವಂಥ ಕಬ್ಬಣದ ಕೆಲಸ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಬೇಕಾಗಿತ್ತು, ಅದಕ್ಕಾಗಿ ಕಮ್ಮಾರ ಇರ್ತಿದ್ದ. ಬಟ್ಟೆ ಹೊಲಿಲಿಕ್ಕೆ ಬೇಕು, ಟೈಲರ್ಗೆ ಹೇಳ್ತಿದ್ರು. ಇವರೆಲ್ಲ ಆ ಊರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇರ್ತಿದ್ರೆ ವಿನ, ಒಂದು ಊರಿನ ಕೆಪಾಸಿಟಿ ಒಂದು 50,000 20,000 ಜನಸಂಖ್ಯೆ ಊರು ಅಂದರೆ ಒಂದು 5 ಜನ ಟೇಲರು, ಒಂದು 2 ಮಡಿಕೆ ಮಾಡೋರು, ಒಂದು 3 ಜನ ಕಮ್ಮಾರರು, ಈ ರೀತಿಯಾಗಿ ಎಲ್ಲರಿಗೂ ಕೆಲಸ ಇರೋದು. ಎಲ್ಲರೂ ಕೂಡ ಸಮೃದ್ಧಿಯಿಂದ ಇರ್ತಿದ್ರು, ಯಾವುದೇ ರೀತಿಯಾದ ಆತಂಕದಿಂದ ಬದುಕ್ತಾ ಇರಲಿಲ್ಲ ಮತ್ತು ತಾವು ಮಾಡಿದ ಕೆಲಸದಿಂದ ಬರುವ ಲಾಭದಲ್ಲಿ ಇಡೀ ವರ್ಷ ಆರಾಮ. ಉದಾಹರಣೆಗೆ ಈಗ ಒಬ್ಬ ಕುಂಬಾರ ಯಾವಾಗ ಮಣ್ಣು ಹದವಾಗಿರುತ್ತೋ ಆ ಸಂದರ್ಭದಲ್ಲಿ ಮಣ್ಣನ್ನು ತಕ್ಕೊಂಬಂದು ಮನೆಯವರೆಲ್ಲ ಸೇರಿ ಮಡಕೆಗಳನ್ನ ಮಾಡಿ ಉಳಿದ ದಿವಸ ಮಳೆಗಾಲದಲ್ಲಿ ಆರಾಮಾಗಿ ಮನೆಯಲ್ಲಿದ್ದರು. ಆತ ಮಾಡಿದಂಥ 1000 ಮಡಕೆಗಳು ಇಡೀ ವರ್ಷ ಮಾರಾಟ ಆಗೋ, ಒಂದು ವರ್ಷದ ತನಕ ಆತ ಯಾವುದೇ ತೊಂದರೆ ಇದ್ದೇ ಇರ್ತದ. ಮತ್ತೆ ತನ್ನ ಸೀಸನ್ ಬರುವಾಗ ಮತ್ತೆ ಮಾಡಲಿಕ್ಕೆ ಶುರು ಮಾಡಿ. ಕಾಲಘಟ್ಟ ಬದಲಾಯಿತು, ಜೊತೆಗೆ ಜನಸಂಖ್ಯೆ ಜಾಸ್ತಿ ಆಯಿತು, ತಂತ್ರಜ್ಞಾನ ಬಂದಾದ ಮೇಲೆ ಏನಾಯಿತು? ಕಾಂಪಿಟೇಷನ್ ಶುರುವಾಯಿತು, ಸ್ಪರ್ಧೆ ಶುರುವಾಯಿತು. ಯಾವ ಮಟ್ಟಿಗೆ ಸ್ಪರ್ಧೆ ಶುರುವಾಯಿತು ಅಂದರೆ, ಒಬ್ಬ ಹೋಟೆಲ್ ಮಾಡಿದರೆ ಅದೇ ಲೈನಲ್ಲಿ 5 ಹೋಟೆಲ್ಗಳು, ಕೇವಲ 5 ಹೋಟೆಲ್ ಬರೋದಲ್ಲ, ಆ ಹೋಟೆಲನ್ನೇ ನಕಲಿ ಮಾಡಿದಂಥ ಬೇರೆ ಬೇರೆ ಹೆಸರುಗಳಲ್ಲಿ ಅಥವಾ ಅದೇ ವಸ್ತುವನ್ನು ಮಾರಾಟ ಮಾಡುವಂಥ ಮತ್ತಷ್ಟು ಹೋಟೆಲ್ಗಳು ಬಂದು, ಆ 5 ಹೋಟೆಲ್ಗಳಲ್ಲಿ ಮೊದಲೇ ಹೋಟೆಲ್ ಹಾಗೇ ಉಳಿದ 4 ಹೋಟೆಲ್ಗಳು 2 ಹೋಟೆಲ್ ಬಂದಾಗೋದು. ಏಕೆಂದರೆ ಆತ ಕಾಪಿ ಮಾಡಿದ್ದರಿಂದ ಅದನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಉಳಿದವ್ರಿಗೆ ಸಾಧ್ಯ ಆಗಲಿಲ್ಲ. ನಾನು ಹೇಳ್ತಾ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಜಾಬ್ ಹೋಗ್ತಾ ಇರೋ ವಿಚಾರವನ್ನು ಪ್ರಾರಂಭದಲ್ಲಿ ಮಾತಾಡಿದೆ. ಈಗ ಮಾತಾಡಿದವರು ವೃತ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದಕ್ಕೊಂದು ಸಂಬಂಧ ಇರಲಾರ್ದಂಥ ವಿಚಾರ ಅಂತ ಖಂಡಿತವಾಗಿ ತಿಳಿಬೇಡಿ. ಕೊನೆಗೆ ತೆಗೆದುಕೊಂಡು ಹೋಗಿ ಅದೇ ವಿಷಯಕ್ಕೆ ಬರ್ತೀನಿ. ಹಾಗಾದರೆ ಇವತ್ತಿನ ಕಾಲಘಟ್ಟದಲ್ಲಿ ಜಾಬ್ ಮಾಡುವುದು ಶಾಶ್ವತವಾದ ಪರಿಹಾರ ಅಲ್ವಾ? ಇದು ತಾತ್ಕಾಲಿಕವಾ? ಇವತ್ತು ಕೆಲಸ ಇದ್ದಾಗ ಮಾಡಬೇಕು, ನಾಳೆ ಇಲ್ಲ ಅಂತಂದರೆ ಬೇರೆ ಏನಾದರೂ ಮಾಡಬೇಕು, ಹಾಗೇನಾ? ನೋಡಿ, ಉದ್ಯೋಗದಲ್ಲಿ 3-4 ಥರ ಇರ್ತದೆ. ಜಾಬ್ಗಳಲ್ಲಿ ನೌಕರಿಯಲ್ಲಿ ನಾವು ಫೆಸಿಲಿಟೇಟರ್, ಒಂದು ಕಂಪನಿ ಇರ್ತದೆ, ಒಂದು ಕಂಪನಿನಲ್ಲಿ ಟೆಕ್ನಿಕಲ್ ಕೆಲಸ ಮಾಡೋರು ಬೇರೆ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರು ಬೇರೆ, ಸೆಕ್ಯೂರಿಟಿ ಕೆಲಸ ಮಾಡೋರು ಬೇರೆ, ಮ್ಯಾನೇಜರ್ ಬೇರೆ, ಹೀಗೆ ಬೇರೆ ಬೇರೆ ಉದ್ಯೋಗಗಳು. ಅವರೆಲ್ಲರೂ ಸೇರಿ ಒಂದು ಕಂಪನಿಯನ್ನು ನಡೆಸ್ತಾರೆ. ಅದಕ್ಕೊಬ್ಬ ಮಾಲೀಕನೋ ಇರ್ತಾನೆ, ಅಥವಾ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಅಂತಾದರೆ ಅದಕ್ಕೆ CEO, CMD, ವೈಸ್ ಪ್ರೆಸಿಡೆಂಟ್ ಅವರೆಲ್ಲ ಇರ್ತಾರೆ. ಇಲ್ಲಿ ಯಾರು ಇವರಿಂದನೇ ಕಂಪನಿ ನಡೀತದೆ ಅನ್ನೋದೇನಿಲ್ಲ. ಇಲ್ಲಿ ಯಾವಾಗ ನೀವು ಕಂಪನಿಗೆ ಅನಿವಾರ್ಯ, ನಿಮ್ಮನ್ನು ಇಟ್ಕೊಳ್ಳೇಬೇಕು ಅನ್ನುವಂಥ ಸ್ಥಾನಕ್ಕೆ ಬರ್ತಿರೋ ನೀವು, ಆವಾಗ ನಿಮ್ಮ ಮೌಲ್ಯ ಜಾಸ್ತಿ ಆಗತ್ತೆ. ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಯಾವ ಡಾಕ್ಟರ್ ಹತ್ರ ಹೋಗ್ತೀವಿ? ಯಾವ ಡಾಕ್ಟ್ರು ಎಕ್ಸ್ಪರ್ಟ್ ಇದ್ದಾರೆ, ಯಾವ ಡಾಕ್ಟ್ರು ಸರಿಯಾಗಿ ಡಯಾಗ್ನೋಸ್ ಮಾಡ್ತಾರೆ, ಯಾವ ಡಾಕ್ಟರ್ಗೆ ಹೆಚ್ಚು ಅನುಭವ ಇದೆ, ಆ ಡಾಕ್ಟರ್ ಹತ್ರ ನಾವು ಹೋಗ್ತೀವಿ.
ವಕೀಲರ ಹತ್ರ ಹೋಗ್ತೀವಿ. ಯಾವ ವಕೀಲರ ಹತ್ರ ಹೋಗ್ತೀವಿ? ಯಾವ ವಕೀಲ ಅತಿ ಹೆಚ್ಚು ಕೇಸ್ಗಳನ್ನು ಗೆದ್ದಿದ್ದಾರೋ, ಯಾರು ಈ ವಿಷಯದಲ್ಲಿ ತಜ್ಞರಾಗಿದ್ದಾರೋ, ಸಿವಿಲ್ ಮ್ಯಾಟರ್ ಆದ್ರೆ ಸಿವಿಲ್ಲು, ಕ್ರಿಮಿನಲ್ ಆದ್ರೆ ಕ್ರಿಮಿನಲ್, ಯಾರು ಹ್ಯಾಂಡಲ್ ಮಾಡ್ತಾರೆ ಅವ್ರನ್ನ ಹುಡ್ಕೊಂಡು ಹೋಗ್ತೀವಿ. ನಿಮ್ಮೊಳಗಿರುವಂಥ ಮೂಲ ದ್ರವ್ಯ ಏನು, ನಿಮ್ಗೆ ಯಾವ ಕೆಲಸ ಬರ್ತದೆ ಅನ್ನೋದ್ರ ಮೇಲೆ ನೀವು ಉದ್ಯೋಗವನ್ನು ಮಾಡಬೇಕೋ ಮಾಡಬಾರ್ದು ತೀರ್ಮಾನ ಮಾಡಬೇಕು. ನೀವು BCom ಓದಿದ್ದೀರಿ ಅಥವಾ BBM ಓದಿದ್ದೀರಿ, ನೀವು ಅಕೌಂಟ್ಸ್ ಬಿಟ್ಟು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಿದೆ ಅಂತ ತಿಳ್ಕೊಳ್ಳಿ. ನೀವು ಕೆಲಸವನ್ನೇ ಮಾಡ್ಕೊಂಡಿರ್ತೀರಿ, ಕೆಲಸ ಹೋಗುತ್ತೆ ಅನ್ನುವಂಥ ಭಯ ಇದ್ದ ಸಂದರ್ಭದಲ್ಲಿ ಆ ಕೆಲಸವನ್ನು ಉಳಿಸ್ಕೊಳ್ಳಿಕ್ಕೆ ಬೇಕಾದಂಥ ಹೊಸ ಮೌಲ್ಯಗಳನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ವಾಟ್ ಈಸ್ ಸ್ಪೆಷಾಲಿಟಿ ಇನ್ ಯು? ನಿಮ್ಮನ್ನೇ ಯಾಕೆ ಕೆಲಸಕ್ಕೆ ಇಟ್ಕೋಬೇಕು? ಒಬ್ಬ ದೋಸೆ ಭಟ್ಟ ಇರ್ತಾನೆ ಹೋಟೆಲ್ನಲ್ಲಿ, ಆತ ಹೋದರೆ ಇನ್ನೊಬ್ಬ ದೋಸೆ ಭಟ್ಟ ಬರ್ತಾನೆ. ಈ ದೋಸೆ ಭಟ್ಟನೇ ಯಾಕೆ ಬೇಕು ಅಂದರೆ, ಈತ ಮಾಡುವ ಹಾಗೆ ಮಸಾಲೆ ದೋಸೆಯನ್ನು ಅಥವಾ ಈರುಳ್ಳಿ ದೋಸೆಯನ್ನು, ರವೆ ದೋಸೆಯನ್ನು ಬೇರೆ ದೋಸೆ ಭಟ್ಟ ಮಾಡಲಾರ ಅನ್ನುವ ಹಾಗೆ ಮಾಲೀಕನಿಗೆ ಅನಿಸ್ಬೇಕು. ಆವಾಗ ಮಾಲೀಕ ಆತನನ್ನೇ ಇಟ್ಕೋತಾನೆ. ಈತ ಹೋಗ್ಬಿಟ್ರೆ ಗಿರಾಕಿ ಬಿಟ್ಟು ಹೋಗ್ಬಿಡ್ತಾರೆ, ಸ್ಟಿಕ್ಕಿನೆಸ್ ಅಂತಾನೆ. ಒಂದು ಹೋಟ್ಲಿಗೆ ಇವತ್ತು ಹೋಗ್ತೀವಿ, ನಾಳೆ ಹೋಟ್ಲಿಗೆ ಹೋಗಲ್ಲ, ಮತ್ತೊಂದು ಹೋಟ್ಲಿಗೆ ಹೋಗ್ತೀವಿ. ಯಾಕೆಂದರೆ ಈ ಹೋಟೆಲಿನ ಟೇಸ್ಟು, ಸ್ವಾದ ನಮಗೆ ಇಷ್ಟ ಆಗಿಲ್ಲ, ಅಥವಾ ಅದು ಏಕತಾನತೆಯಿಂದ ಕೂಡಿದೆ, ಅದಕ್ಕೆ ಬೇರೆ ಹೋಟ್ಲು ಹೋಗ್ತೀವಿ. ಈ ಹೋಟೆಲ್ನಲ್ಲಿ ಬೆಣ್ಣೆ ದೋಸೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಮಗೆ ಖಚಿತ ಆಗಿಬಿಟ್ರೆ ಅದೇ ಲೈನಲ್ಲಿ 5 5 ಸ್ಟಾರ್ ಹೋಟ್ಲಾದರೂ ಇದೇ ಹೋಟ್ಲು ಹೋಗ್ತೀವಿ. ಸಣ್ಣ ಹೋಟ್ಲು, ಒಂದು ಸಣ್ಣ 2 ಟೇಬಲ್ ಇದೆ, ಆದರೂ ಹೋಗ್ತೀವಿ. ಅಂದರೆ ನೀವು ವ್ಯಾಲ್ಯೂ ಎಡಿಷನ್ ಮಾಡಿದಾಗ ಮಾತ್ರ ಬದುಕಲಿಕ್ಕೆ ಸಾಧ್ಯ ಇದೆ. ಯಾಕಿಂದು ಹೇಳಿದೆ? ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಬಂದಿದೆ, ನಿಮ್ಮ ಕೆಲಸಕ್ಕೆ ಧಕ್ಕೆ ಆಗ್ತಾ ಇದೆ. ನೀವು ಮಾಡಬೇಕಾಗಿದ್ದೇನು? ನೀವು ಮಾಡಬೇಕಾಗಿದ್ದು ಸೈಬರ್ ಸೆಕ್ಯೂರಿಟಿಯನ್ನು ಕಲಿಬೇಕು, ಅಥವಾ ಡಿಜಿಟಲ್ ಮಾರ್ಕೆಟಿಂಗು, ಮತ್ತೊಂದು ಇದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಉದ್ಯೋಗಗಳೇನಿದ್ದಾವೆ, ಕೋರ್ಸ್ಗಳೇನಿದ್ದಾವೆ, ಅದನ್ನು ಮಾಡಿಕೊಂಡು ನೀವು ಸರ್ವೈವ್ ಆಗುವುದು ಹೇಗೆ ಅಂತ ಆಲೋಚನೆ ಮಾಡಬೇಕೇ ವಿನಃ ಈಗ ಬಂದಿರುವ ತಂತ್ರಜ್ಞಾನದಿಂದ ನನ್ನ ಕೆಲಸ ಹೊರಟು ಹೋಗುತ್ತೆ, ಆದ್ದರಿಂದ ನಾನು ಬೀದಿಗೆ ಬೀಳ್ತೀನಿ ಅಂತ ದೂಷಿಸುವುದಿದೆಯಲ್ಲ, ಅದು ಬದುಕುವ ಲಕ್ಷಣ ಅಲ್ಲ. ಆಯ್ತಪ್ಪ, ಕೆಲಸ ಹೊರಟೋಯ್ತು. ಕೆಲಸ ಹೊರಟೋದ್ರಾಗ ಅದ್ರ ಜಗತ್ತಲ್ಲಿ ಎಲ್ಲರೂ ನೌಕರಿಯನ್ನೇ ನಂಬ್ಕೊಂಡಿದ್ದಾರಾ? ಖಂಡಿತವಾಗಿ ಇಲ್ಲ. ಈ ಜಗತ್ತಿನಲ್ಲಿ, ಈ ದೇಶದಲ್ಲಿ, ಈ ನಾಡಿನಲ್ಲಿ ಸಹಸ್ರಾರು ಉದ್ಯೋಗಗಳು ಇನ್ನೂ ಮಾಡಲಾರದೆ ಉಳಿದಿದ್ದಾವೆ. ಇವತ್ತು ಸೋಷಿಯಲ್ ಮೀಡಿಯಾ ಕಾಲ. ಇತ್ತೀಚೆಗೆ ಒಂದು ಕಾರ್ಯಕ್ರಮಕ್ಕೆ ಕಾಸರಗೋಡು ಹೋಗಿದ್ದೆ. ಅಲ್ಲಿ ಒಬ್ಬ ಕಲಾವಿದೆ ಬಂದಿದ್ರು. ಆ ಕಲಾವಿದೆ ಹೇಳಿದ್ರು, ಈಗೇನು ಮಾಡ್ತಾಯಿದ್ರೆ? ನಾನು ಅದ್ಭುತವಾದಂಥ ತೆಂಗಿನ ಎಣ್ಣೆ ಮಾಡ್ತಾಯಿದ್ದೆ, ತಲೆಗೆ ಹಚ್ಕೊಂಡು ಎಣ್ಣೆ ಮಾಡಿ. ಎಷ್ಟು ಪ್ಯಾಷನೇಟ್ ಆಗಿ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಅದ್ರ ಬಗ್ಗೆ ಇರುವಂಥ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ, ಅದರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಆಮೇಲೆ ಅದನ್ನು ಹೇಗೆ ಮಾಡಬೇಕು, ಅತ್ಯಂತ ಹೈಜಿನಿಕ್ ಆಗಿ ಹೇಗೆ ಮಾಡಬೇಕು, ಕೂದಲು ಉದುರಲಾರ್ದಂಗೆ, ಹೊಟ್ಟು ಬರಲಾರ್ದಂಗೆ, ಕೂದಲು ಬೆಳೆಯುವ ಹಾಗೆ. ಮಾರ್ಕೆಟಲ್ಲಿ 1,000 ಬ್ರ್ಯಾಂಡ್ ಇದ್ದಾವೆ, ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ ಇದ್ದಾವೆ, ಮಲ್ಟಿ ನ್ಯಾಷನಲ್ ಕಂಪ್ನಿಗಳಿದ್ದಾವೆ. ಆದರೂ ಆ ತರುಣಿ ಎಷ್ಟು ಪ್ಯಾಷನೇಟ್ ಆಗಿ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಇದ್ದಾರೆ. ಯಾವುದೇ ಜಾಹೀರಾತನ್ನು ಪೇಪರಲ್ಲಿ ಕೊಡೋದಿಲ್ಲ, ಯಾವುದೇ ಅಂಗಡಿಯಲ್ಲಿ ಇಟ್ಟಿಲ್ಲ, ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕಿ 4 ಜನ ಬಳಸಿದವರ ಒಪಿನಿಯನನ್ನು ಹಾಕಿ ಇವತ್ತಿಗೂ ಕೂಡ ಬೆಳಗ್ಗೆ ಎದ್ರೆ ಅದನ್ನು ಪ್ಯಾಕ್ ಮಾಡಿ ಕಳಿಸೋದೇ ಅತಿ ದೊಡ್ಡದಾದಂಥ ಹರಸಾಹಸ. ನಂದೇ ಉದಾಹರಣೆ ಹೇಳ್ತೀನಿ, ಬೇರೆ ಯಾರು ದೂರ ಹೋಗೋದು ಬೇಕಾಗಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಅಮಿತ್ ಶಾ ಅಂತ ಒಂದು ಪುಸ್ತಕವನ್ನು ಬರೆದೆ ನಾನು. ಭಾಳ ನನಗೆ ತಹತಹಿಕೆ ಇತ್ತವಾಗ. ಯಾಕೆಂದರೆ ಅದೇ ತಾನೇ ಆರ್ಟಿಕಲ್ 370 ರದ್ದು ಮಾಡಿದರು. ಐತಿಹಾಸಿಕ ಅದು, ಶಾಪ ವಿಮೋಚನೆ ಭಾರತ ದೇಶಕ್ಕೆ. ಒಬ್ಬ ವ್ಯಕ್ತಿ ರಾಜ್ಯಸಭೆಗೆ ಮೊದಲದನ್ನು ತೊಗೊಂಡೋಗಿ ಅಲ್ಲಿ ಪಾಸ್ ಮಾಡಿಸಿ ಲೋಕಸಭೆಯಲ್ಲಿ ಅಮಿತ್ ಶಾ ಅವರ ಅನರ್ಘ್ಯವಾದಂಥ ಅವರ ಕೆಲಸ ಏನಿದೆ ಮತ್ತು ಅವರ ಚಾಣಕ್ಯ ನೀತಿ ಅನ್ನೋದು ಅದು ಇಟ್ಕೊಂಡು ಪುಸ್ತಕ. ಅಲ್ರಿ, ಈಗ ಬಸ್ ಸ್ಟ್ಯಾಂಡ್ನಲ್ಲಿ ಬುಕ್ ಸ್ಟಾಲ್ಗಳೇ ಇಲ್ಲ, ಎಲ್ಲ ಮಲಯಾಳಿ ಚಿಪ್ಸ್ ಅಂಗಡಿ ಮಾಡಿದ್ದಾರೆ. ಮುಂಚೆ 250 ಬುಕ್ ಸ್ಟಾಲ್ಗಳಿದ್ವು ಕರ್ನಾಟಕದಲ್ಲಿ. ಈಗ ಯಾವ ಊರಿಗೆ ಹೋದರೂ ಅದೊಂದು ಕಮರ್ಷಿಯಲ್ ಮಾರ್ಕೆಟ್ ಥರ ಕಾಣುತ್ತೆ ವಿನ ಬಸ್ ಸ್ಟ್ಯಾಂಡು ಇದೊಂದು ಪರ್ಯಟನೆಯ, ಯಾತ್ರೆಯ, ಪ್ರವಾಸದ ಶಾಂತವಾದಂಥ ಆಹ್ಲಾದಕರವಾದಂಥ ಜಾಗ ಅಂತ ಯಾವ ಬಸ್ ಸ್ಟ್ಯಾಂಡು ನಿಮ್ಮ ಕರ್ನಾಟಕದಲ್ಲಿ ಅನಿಸಲ್ಲ. ಒಂದು ಕಾಲ ಇತ್ತು, ಆ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಕಡೆ ಹಣ್ಣಿನ ಅಂಗಡಿ ಇರೋದು, ಇನ್ನೊಂದು ಕಡೆ ಬುಕ್ ಸ್ಟಾಲ್ ಇರೋದು. ಜನ ಅತಿ ಹೆಚ್ಚು ಸಮಯವನ್ನು ಬಸ್ ಸ್ಟ್ಯಾಂಡ್ ಈ ಬುಕ್ ಸ್ಟಾಲ್ ಮುಂದೆ ಕಳೆಯೋರು. ಯಾವ ಪೇಪರ್ ಬಂದಿದೆ, ಯಾವ ಬುಕ್ಸ್ ಬಂದಿದೆ, ಪ್ರತಿಯೊಬ್ಬರು. ಯಾಕಂದ್ರೆ ಬಸ್ಸಿನಲ್ಲಿ ಕೂತಾಗ ಓದುವ ಅಭ್ಯಾಸ ಜನರಿಗೆ. ಇವತ್ತು ಆ ಕಾಲಘಟ್ಟ ಇಲ್ಲ. ಈಗ ಇಡೀ ಕರ್ನಾಟಕದ ಲೆಕ್ಕ ಹಾಕಿರೋ ಒಂದು 25-50 ಬುಕ್ ಸ್ಟಾಲ್ ನಿಮ್ಗೆ ಎಲ್ಲ ಕಡೆ ಹೊರಗಡೆ ಸಿಗ್ಬಹುದು. ನಾವು ಆವಾಗ ಸೋಷಿಯಲ್ ಮೀಡಿಯಾ ಮೂಲಕ ಮಾರ್ಕೆಟಿಂಗ್ ಮಾಡುವ ಪ್ರಯತ್ನ ಮಾಡಿದ್ವಿ. ಫೇಸ್ಬುಕ್ಕು, ಆಮೇಲೆ ಟ್ವಿಟರು, ಎಲ್ಲ ಕಡೆ ಇನ್ಸ್ಟಾಗ್ರಾಮಲ್ಲಿ ಹಾಕಿ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಸುಮಾರು 5,000 ಪುಸ್ತಕಗಳನ್ನ ನಾವು ಅಮಿತ್ ಶಾ ಪೋಸ್ಟಲ್ಲಿ ಕಳಿಸುವ ಮೂಲಕ ಮಾರಾಟ ಮಾಡಿದ್ದೇವೆ. ನನ್ನ ಹೆಗ್ಗಳಿಕೆ ಅಂತ ಹೇಳ್ತಾ ಇಲ್ಲ, ಇರುವಂಥ ಅವಕಾಶವನ್ನು ಬಳಸಿಕೊಳ್ಳುವ ಮನಸ್ಥಿತಿಯಲ್ಲಿ. ಮಲೆನಾಡಲ್ಲಿದೆ, ಮಲೆನಾಡಲ್ಲಿ ಕಷಾಯದ ಪುಡಿಯನ್ನು ಮಾರಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾರಿದರೆ ಜನ ತಗೋತಾರೆ, ತೆಂಗಿನ ಎಣ್ಣೆ ಮಾರಿದರೆ ತಗೋತಾರೆ, ಸಾಂಬಾರು ಪುಡಿ ಮಾಡಿದರೆ ತಗೋತಾರೆ, ಸಾರಿನ ಪುಡಿ ಮಾಡಿದರೆ ತಗೋತಾರೆ. ಲಕ್ಷ ಉದ್ಯೋಗಗಳಿದ್ದಾವೆ. ಏನೂ ಬೇಡ, ವಯಸ್ಸಾದವ್ರನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿಬಿಟ್ರೆ ವಿದೇಶದಲ್ಲಿರುವಂಥ ಅವರ ಮಕ್ಕಳು
ನಿಮಗೆ ತಿಂಗಳಿಗೆ ಇಷ್ಟು ಅಂತ ಸಂಬಳ ಫಿಕ್ಸ್ ಮಾಡ್ತಾರೆ. ನೀವು ಪ್ರತಿ ದಿವಸ ಅವ್ರ ಮನೆ ಹೋಗಿ ಅಜ್ಜ ಅಜ್ಜಿ ಚೆನ್ನಾಗಿದ್ದೀರಾ, ನಮ್ಮ ಅಂಕಲ್ ಚೆನ್ನಾಗಿದ್ದೀರಾ, ಆಂಟಿ ಚೆನ್ನಾಗಿದ್ದೀರಾ ಅಂತ ಹೋಗಿ ಮಾತಾಡಿಸಿ ಅವ್ರ ಟೆಲಿಫೋನ್ ಬಿಲ್ಲು, ಅವ್ರು ಬೇಕಾದಂಥ ಕಿರಾಣಿ ಸಾಮಾನು, ತರಕಾರಿ, ಅವ್ರು ಯಾವುದೋ ಆ್ಯಪ್ ನಮ್ಮಂಗೆ ಜೆಪ್ಪೋ ಗಿಫ್ಟೋ ಯಾವುದು ಬಳಸಲ್ಲ, ಅವ್ರು ಆನ್ಲೈನಲ್ಲಿ ತರಿಸಲ್ಲ. ಅವ್ರದ್ದೇನಿದ್ರು ಬ್ಯಾಂಕಿಗೆ ಹೋಗಬೇಕು ಬರಬೇಕು, ಕರ್ಕೊಂಡು ಬರುವಂಥ ಫೆಸಿಲಿಟೇಷನ್ ಮಾಡಿದರೆ ತಿಂಗಳಿಗೆ 20,000-25,000 ರೂಪಾಯಿ ಇವತ್ತಿಗೂ ಕೊಡಲಿಕ್ಕೆ ಸಾವಿರಾರು ಜನ ತಯಾರಿದ್ದಾರೆ. ನಮಗೆ ಯಾವ ಉದ್ಯೋಗ ಬರುತ್ತೆ ಅಂತ ಗೊತ್ತಿರಬೇಕಾ ವಿನಃ, ಅಥವಾ ಯಾವುದರಲ್ಲಿ ನಾವು ನಿಪುಣರು ಅಂತ ಗೊತ್ತಿರಬೇಕೇ ವಿನಃ, ಅಡುಗೆ ಮಾಡೋರು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. 4 ಮನೆಗೆ ಹೋಗಿ ಅರ್ಧ ಗಂಟೆ ಅಡುಗೆ ಮಾಡಿಬಿಡ್ತಾರೆ 100 ಜನ. ಕ್ಲೌಡ್ ಕಿಚನ್ ಅಂತಿದೆ, ಹೋಟೆಲ್ಲೇ ಮಾಡೋದು. ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಜೋಳದ ರೊಟ್ಟಿಯನ್ನು ಮಾಡಿ ಆನ್ಲೈನ್ನಲ್ಲಿ ನೀವು ಇದೇ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಹಾಕಿದರೆ ನಿಮಗೆ ಕ್ಯೂ ಹಚ್ಚಿ ಆರ್ಡರ್ಗಳು ಬರ್ತವೆ. ನೀವು ಯಾವುದೇ ಕಸ್ಟಮರ್ ಮುಖಾನೂ ನೋಡಿರೋದಿಲ್ಲ, ನಿಮಗೂ ಮತ್ತು ಮಾರುಕಟ್ಟೆಗೂ ಸಂಬಂಧವೇ ಇರೋದಿಲ್ಲ, ನಿಮ್ಮ ವ್ಯಾಪಾರ ವಹಿವಾಟು ನಡೀತಾ ಇರುತ್ತೆ. ಈ ರೀತಿ ಲಕ್ಷ ಉದ್ಯೋಗಗಳು ಭಾರತ ದೇಶದಲ್ಲಿ ನಿಮಗಾಗಿ ಕಾಯ್ತಾ ಇದ್ದಾವೆ. ಸಮಸ್ಯೆ ಏನು ಅಂದರೆ ನಮಗೆ ಪರಿಹಾರವನ್ನು ಹುಡುಕುವ ಮನಸ್ಥಿತಿ ಅಲ್ಲ, ನಾವು ಮೂಲತಃ ದೂಷಿಸುವ ಮನಸ್ಥಿತಿ. ನಾವು ಎಲ್ಲವನ್ನೂ ದೂಷಿಸುವವರು. ಟಿ ವಿ ಬಂದರೆ ಸಿನಿಮಾ ಥಿಯೇಟ್ರ್ ಮೂಳಿಗೆ ಹೋಗ್ತವೆ ಅಂದ್ವಿ, ಸೀರಿಯಲ್ ಬಂದು ಸಿನಿಮಾದವ್ರು ನಡೆಯಲ್ಲ ಅಂದ್ವಿ, ಮೊಬೈಲ್ ಬಂದ ತಕ್ಷಣ ಟಿ ವಿ ಮಾರ್ಕೆಟ್ ಹೋಯ್ತು, ಮೊಬೈಲಲ್ಲೇ ಎಲ್ಲ ನೋಡ್ಕೋತೀವಿ ಅಂದ್ವಿ. ಎಲ್ಲವನ್ನೂ ನಾವು ನೆಗೆಟಿವ್ ಆಗಿ ನೋಡೋದ್ರಿಂದ ಬಂದಿರುವಂಥ ಅವಕಾಶವನ್ನು ಬಳಸ್ಕೊಳ್ಳುವಂಥ ಮನಸ್ಥಿತಿ ಇಲ್ಲ. ಆಮೇಲೆ ಇದಕ್ಕೆ ಯಾವುದಕ್ಕೂ ದೊಡ್ಡ ಬಂಡವಾಳ ಹಾಕಬೇಕಾಗಿಲ್ಲ, ಯಾವುದೋ ಶೋರೂಮ್ ಮಾಡಬೇಕಾಗಿಲ್ಲ, ಯಾವುದೋ AC ಹಾಕಬೇಕಾಗಿಲ್ಲ, ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಬೇಕಾಗಿಲ್ಲ. ನಿಮಗೆ ಗೊತ್ತಿರುವಂಥ ಇತಿಮಿತಿಗಳಲ್ಲಿ ಏನು ಬೇಕಾದರೂ ಸಾಧಿಸುವ ಅವಕಾಶ ಇದೆ. ಆಮೇಲೆ ಇದಕ್ಕೆ ಗೈಡ್ ಮಾಡಲಿಕ್ಕೆ ಬೇಕಾದಷ್ಟು ಜನ ಇವತ್ತಿನ ದಿವಸ ಇದ್ದಾರೆ. ನಿಮಗೆ ಇದೇ ಚಾಟ್GPTಯಲ್ಲಿ ಮಾಯಿಶ್ಚರೈಸರನ್ನು ಹೇಗೆ ತಯಾರು ಮಾಡಬೇಕು ಅಂತ ಕೇಳಿದ್ರೆ ಅದು ಪರ್ಮಿಟೇಷನ್ ಕಾಂಬಿನೇಷನ್ ಎಲ್ಲವನ್ನೂ ಹೇಳೋದು. ತೆಂಗಿನ ಎಣ್ಣೆಯನ್ನು ಮಾರುಕಟ್ಟೆ ಮಾಡೋದು ಹೇಗೆ, ಮಾರ್ಕೆಟ್ ಮಾಡೋದು ಹೇಗೆ ಅಂತ ನೀವು ಚಾಟ್GPT ಕೇಳಿದ್ರೆ ನಿಮ್ಗೆ ಇಡೀ ಇದನ್ನೇ ಕೊಟ್ಬಿಡುತ್ತೆ, ಡೀಟೇಲನ್ನೇ ಕೊಡುತ್ತೆ. ಇವತ್ತು ಅಮೆಝಾನ್ ಇದೆ, ಫ್ಲಿಪ್ಕಾರ್ಟ್ ಇದೆ, ಏನೆಲ್ಲ ಇದ್ದಾವೆ ನೀವು ಮಾರ್ಕೆಟ್ ಮಾಡಲಿಕ್ಕೆ, ಏನೆಲ್ಲ ಮಾಡಬಹುದು. ಎಷ್ಟು ಯಾರದೋ ಬಿಲ್ಡಿಂಗನ್ನು ಬಾಡಿಗೆ ತಗೊಂಡು ಹೋಮ್ ಸ್ಟೇ ಮಾಡಿ ದುಡ್ಡು ಮಾಡುವಂಥ ನನ್ನ 100 ಜನ ಸ್ನೇಹಿತರಿದ್ದಾರೆ. ಭಾರತ ದೇಶದಲ್ಲೆಲ್ಲ ವಿದೇಶದಲ್ಲೆಲ್ಲ ಇದ್ದಾರೆ. ನಿಮಗೂ ಆ ಮನೆಗೂ ಸಂಬಂಧವೇ ಇರೋದಿಲ್ಲ, ಬರೀ ರೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಿ. ನಿಮಗೂ ಆ ಮನೇಲಿ ಒಂದು ದಿವಸ ವಾಸ ಮಾಡುವ ಅಗತ್ಯ ಇರೋದಿಲ್ಲ. ನೀವು ಹೋಗಿ ಅಲ್ಲಿ ರೂಮ್ ಬಾಯ್ ನೆಡಬೇಕಾಗಿಲ್ಲ, ಟೀ ಒಯ್ದು ಕೊಡಬೇಕಾಗಿಲ್ಲ. ಒಬ್ಬ ವ್ಯಕ್ತಿ ಅದನ್ನು ನೋಡ್ಕೊಳ್ಳಿಕ್ಕಿದ್ದು ಬಿಟ್ಟರೆ ಯಾರೋ ಬರ್ತಾರೆ, ನೀವೆಲ್ಲೋ ಒಂದು ಹೂವಿನ ಕುಂಡದ ಕೆಳಗಡೆ ಕೀ ಇಟ್ಟಿರ್ತೀರಿ, ಕೀ ತೊಗೋತಾರೆ, ಓಪನ್ ಮಾಡ್ತಾರೆ, ಒಳಗಡೆ ಹೋಗಿ Airbnb ಹೋಗಿ ತಾವೇ ವಾಸ ಮಾಡ್ತಾರೆ. ಹೋಗುವಾಗ ನಿಮ್ಮ ಬಗ್ಗೆ ರಿವ್ಯೂ ಹಾಕಿ ಹೋಗ್ತಾರೆ. ಸರಿಯಾಗಿ ನಡೆಸ್ಕೊಂಡು ಹೋದ್ರು ಸಾಕು. ನಿಮ್ಮ ಮನೆಯ ಒಂದು ಕೊಠಡಿಯನ್ನು ನೀವು ಈ ರೀತಿ Airbnbಗೆ ಕೊಡಬಹುದು. ಹಾಗೆ ಮಾಡುವಂಥ ಲಕ್ಷಾಂತರ ಜನ ಈ ದೇಶದಲ್ಲಿದ್ದಾರೆ. ಅವಕಾಶಗಳು ಸಾವಿರದಾವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು, ಚಾಟ್GPT ಇಂಥವೆಲ್ಲ ಬಂದು ನಮ್ಮ ಉದ್ಯೋಗಕ್ಕೆ ಕುತ್ತು ಅಂತ ಹೇಳಿದರೆ ಇದು ಕೇವಲ ದೂಷಣೆ ಅಲ್ಲದೆ ಬೇರೆ ಇನ್ನೇನಾಗಲಿಕ್ಕೆ ಸಾಧ್ಯ ಹೇಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಜೊತೆ ಕಾಯಂ ಆಗಿ ಇದೇ ರೀತಿ ವಿಡಿಯೋವನ್ನು ನೋಡ್ತಾ ಇರಿ.